ಸರ್, ಈಗ ಚಿಕ್ಕಬಳ್ಳಾಪುರದಿಂದ ನಿಮ್ಮ ಮಗವರಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ರಿ. ನಿನ್ನೆ ಸಭೆ ಆಗಿದೆ, ನೀವು ದೆಹಲಿಗೆ ಬಂದಿದ್ದೀರಾ, ಯಾವೆಲ್ಲ ನಾಯಕರನ್ನ ಭೇಟಿ ಆಗಿದ್ದೀರಿ? ಏನಾದರೂ ಸುಳಿವು ಕೊಟ್ಟಿದ್ದಾರಾ ನಿಮಗೆ? ಇಲ್ಲ, ನಾನು ಯಾವ ನಾಯಕರನ್ನು ಭೇಟಿ ಮಾಡಿಲ್ಲ. ನಿನ್ನೆ ನಾನು ಬಂದಾಗ ಯಡಿಯೂರಪ್ಪ ಅವರು ಫ್ಲೈಟಲ್ಲಿ ಸಿಕ್ಕಿದಾಗ ನಾನು ಅವರನ್ನ ಮತ್ತು ರಾಜ್ಯ ಅಧ್ಯಕ್ಷರ ವಿಜೇಂದ್ರ ಜೊತೆಯಲ್ಲೇ ಬಂದಿರತಕ್ಕಂಥದ್ದು. ದೆಹಲಿ ನಾಯಕರು ನನಗೆ ಯಾರು ಅಷ್ಟೊಂದು ಪರಿಚಯ ಇಲ್ಲ ಮತ್ತು ನಾನು ಯಾರನ್ನು ಕೂಡ ಭೇಟಿ ಆಗಿಲ್ಲ. ಅಲೋಕ್ ನನ್ನ ಮಗ ಅನ್ನೋದಕ್ಕಿಂತಲೂ ಕೂಡ ಅವನು ಯುವಕ ಮತ್ತು ಈಗಾಗಲೇ ನನ್ನ ಚುನಾವಣೆಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಫೌಂಡೇಶನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾನೆ. ಅದಕ್ಕಿಂತಲೂ ಮಿಗಿಲಾಗಿ ಅವನು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪಾಲಿಸಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪಾಲಿಟಿಕ್ಸ್ ಅಲ್ಲಿ ಅವನು ಓದಿರ್ತಕ್ಕಂಥನು. ಬಹುತೇಕ ಆಡಳಿತ ಅಂದರೆ 50 ದೇಶಗಳ ಆಡಳಿತ ಮತ್ತು ಪಾಲಿಸಿಗಳನ್ನು ಕೂಡ ಸ್ಟಡಿ ಮಾಡಿರ್ತಕ್ಕಂಥ ಒಬ್ಬ ಯುವಕ. ರಾಜಕಾರಣಕ್ಕೆ ಬಂದರೆ ಅವನಿಗೆ ಪಕ್ಷಕ್ಕೂ ಅನುಕೂಲ ಆಗ್ತದೆ ಮತ್ತು ಪಾರ್ಲಿಮೆಂಟಲ್ಲಿ ಪಾಲಿಸಿಗಳು ಆ ಥರದ್ದು ಬಂದಾಗ ಅವನ ಉಪಯೋಗ ಕೂಡ ಜಾಸ್ತಿ ಆಗ್ತದೆ ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡಿದ್ವಿ. ನಾವು ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಲ್ಲಲ್ಲ ರಾಜಕೀಯ ನಿವೃತ್ತಿ ಅಂದ ತಕ್ಷಣ ಯಾರೂ ಕೂಡ ಆಕಾಂಕ್ಷೆಗಳು ಇರಲಿಲ್ಲ. ಬಹಳ ಜನ ನಮ್ಮ ಮುಖಂಡರುಗಳು ಅಲೋಕ್ಯ ಯಾಕಾಗಬಾರ್ದು ಅಂದಾಗ ನಾನು ಹೇಳಿದೆ ತಂದೆ ಮಕ್ಕಳು ಪರಿವಾರದ್ದು ಅನ್ನೋದೊಂದು ಅಡ್ಡ ಬರ್ಬೋದೇನೋ ಅಂತೇಳಿ ಅದು ಪ್ರಯತ್ನ ಮಾಡೋಣ ಅಂತೇಳಿ ಮಾಡಿದಾಗ ಇವತ್ತು ಸರ್ವೆನಲ್ಲೂ ಕೂಡ ಅವನ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಎಲ್ಲ ಕ್ಷೇತ್ರದ ಮುಖಂಡರುಗಳು ಕೂಡ ಅಲೋಕ್ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದ್ದೀನಿ. ಕೊನೆಗೆ ಅಂತಿಮವಾಗಿ 22ನೇ ತಾರೀಕು ಅಂತಿಮ ಸಭೆ ಏನಾಗ್ತದೆ ಮೋದಿಜಿಯವರ ನೇತೃತ್ವದಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ. ನನ್ನ ಹೆಸರೇ ವಿಶ್ವನಾಥ್. ವಿಶ್ವಾಸ ಯಾವತ್ತು ಇಟ್ಕೊಂಡಿರ್ತೀನಿ ನಾನು. ಯಾಕಂದರೆ ಒಬ್ಬ ಅಭ್ಯರ್ಥಿಯನ್ನು ಕೊಡಬೇಕು ಅಂದಾಗ ಮೋದಿಜಿಯವರಿಗೆ ಗೌರವ ತರ್ತಕ್ಕಂಥ ಅಭ್ಯರ್ಥಿ ಆಯ್ಕೆ ಆಗಬೇಕು. ಮೋದಿಜಿಯವರ ಹೆಸರಿದೆ, ಅದರ ಜೊತೆಯಲ್ಲಿ ಅಭ್ಯರ್ಥಿಯನ್ನು ಕೂಡ ಜನ ನೋಡ್ತಾರೆ. ಒಂದ್ಸರಿ ಚುನಾವಣೆಯಲ್ಲಿ ಜನಮತ ಇಲ್ಲದೇ ಇದ್ದಾಗ ಮತ್ತೆ ನಾವು ಹಿಂದೆ ಆಡಳಿತ ನಡೆಸಿದಾಗ ಯಾವ ರೀತಿ ನಡೆಸಿದ್ವಿ ಅನ್ನೋದು ಕೂಡ ಜನಮಾನಸದಲ್ಲಿ ಇರ್ತದೆ. ಇವೆಲ್ಲವನ್ನ ಪರಿಗಣಿಸಿ ಸೂಕ್ತವಾದಂಥ ಅಭ್ಯರ್ಥಿಗೆ ತೀರ್ಮಾನ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಸರಿಗ ನಿಮ್ಮ ಪ್ರತಿಸ್ಪರ್ಧಿಯಾಗಿ ಸುಧಾಕರ್ ಕೂಡ ಇದ್ದಾರೆ, ಅವರು ಟಿಕೆಟ್ ಕೇಳ್ತಾ ಇದ್ದಾರೆ. ಅಲ್ಲ, ಅವರು ಮೊದಲಿಂದಾನು ಕೂಡ ಅವ್ರೇನು ಲೋಕಸಭಾ ಸ್ಥಾನಕ್ಕೆ ಕೇಳಿರಲಿಲ್ಲ. ಅವರು ನಾನು ನಿಲ್ಲೋದಿಲ್ಲ ಅನ್ನೋಕ್ಕಂಥ ಮಾತನ್ನು ಹೇಳಿದಾಗ ನಾವು ಪ್ರಯತ್ನವನ್ನು ಮಾಡಿದ್ದು. ಅವರು ನನ್ನ ಹತ್ರ ಹೇಳಿರ್ತಕ್ಕಂಥದ್ದು 4 ವರ್ಷ ನಾನು ಮನೇಲಿ ಕೂತ್ಕೊಂಡು ಏನು ಮಾಡಲಿ, ಟೈಮ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಸೊ 4 ವರ್ಷ ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅದಾದಮೇಲೆ ಮತ್ತೆ ನಾನು ವಿಧಾನಸಭೆಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ನನ್ನ ಹತ್ರನೂ ಹೇಳಿದ್ದಾರೆ, ಸ್ನೇಹಿತರನ್ನು ಹೇಳಿದ್ದಾರೆ. ಬಹುಶಃ ನಾನು ಹೇಳಿದೆ 4 ವರ್ಷ ಟೈಮ್ ಪಾಸ್ ಮಾಡೋದಲ್ಲ ಇದು. ಅಲೋಕ ಕೊಟ್ಟರೆ 25 ವರ್ಷ ರಾಜಕಾರಣ ಮಾಡ್ತಾರೆ, ಪಕ್ಷವನ್ನು ಬೆಳೆಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಬಹುಶಃ ಅವ್ರಿಗೂ ಕೂಡ ಚುನಾವಣೆಯಲ್ಲಿ ಸೋಲಿಸಿರೋದ್ರಿಂದ ಜನಕ್ಕೆ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಬೇಜಾರಾಗಬಹುದು ಅನ್ನೋ ದೃಷ್ಟಿಯಿಂದ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಪಕ್ಷ ತೀರ್ಮಾನ ಯಾರು ಕೊಟ್ಟರು ಕೂಡ ನಾವಂತೂ 45 ವರ್ಷ ಪಾರ್ಟಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥನು. ಪಕ್ಷಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡ್ತೀನಿ. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿ. ಸರ್, ಈಗ ಕ್ಷೇತ್ರದಲ್ಲಿ ಸುಧಾಕರ್ ಅವರ ವರ್ಚಸ್ ಹೇಗಿದೆ ಅಂತ? ಪ್ರಚಾರ ಅವ್ರಿಗಿಂತಲೂ ಒಂದು ಸುತ್ತು ನಾವು ಪ್ರಚಾರವನ್ನ ಬಹಳ ಜೋರಾಗಿ ಮಾಡಿದ್ದೀವಿ. ನೀವು ಕ್ಷೇತ್ರದಲ್ಲಿ ತಾವೇ ಹೋಗಿ ವಿಚಾರಿಸಿದ್ರು ಕೂಡ ಅಲೋಕ್ ವಿಶ್ವನಾಥ್ ಅವರ ಹೆಸರು ಬಹುತೇಕ ಜನಗಳ ಮನಸ್ಸಿಗೆ ಹೋಗಿದೆ. ಮತ್ತು ನಾನು 3 ಸರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದರಲ್ಲೂ ಯಲಹಂಕ 4,60,000 ಓಟ್ ಇರ್ತಕ್ಕಂಥ ಡಿಸೈಡ್ ಮಾಡುವಂಥ ಕ್ಷೇತ್ರ ಯಲಹಂಕ ಕ್ಷೇತ್ರ. ಕಳೆದ ಸರಿ 76,000 ಬಚ್ಚೇಗೌಡರು ಲೀಡ್ ಕೊಟ್ಟಿದ್ವಿ. ಸೊ ಆ ದೃಷ್ಟಿಯಿಂದ ನಾವೇನು ಅಂದರೆ ಯಲಹಂಕದಲ್ಲಿ ಅಭ್ಯರ್ಥಿ ಆದರೆ ಕನಿಷ್ಠ ನಾವು 1.5 ಲಕ್ಷ ಲೀಡ್ ಕೊಡ್ತೀವಿ ಅಂತಕ್ಕಂಥ ಒಂದು ಶಬ್ದವನ್ನು ಮಾಡಿದ್ವಿ ನಾವು. ಬಹುಶಃ ಈಗ ಅಭ್ಯರ್ಥಿ ಬದಲಾದ ಸನ್ನಿವೇಶದಲ್ಲಿ ಪ್ರಚಾರ ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಸಮರ್ಥನೆ ಮಾಡಬೇಕು ಅನ್ನೋದು ಒಂದು ಸವಾಲು ನಮ್ಮ ಮುಂದೆ ಇದೆ. ಅದನ್ನು ಸೊ ಅಭ್ಯರ್ಥಿ ಯಾರಾಗ್ತಾರೋ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಇರ್ತದೆ. ಮತ್ತು ನಾವು ಏನೇ ಮಾಡಿದ್ರು ಕೂಡ ಜನ ಒಪ್ಪೋ ರೀತಿಯಾದಂಥ ಅಭ್ಯರ್ಥಿ ಇರಬೇಕು. ಮೋದಿಜಿಯವ್ರದಂತೂ ಹೆಸರು ಇದು. ಕೆಲವರು ಜನ ಯಾರನ್ನೂ ನೋಡದೆ, ಅಭ್ಯರ್ಥಿ ನೋಡದೆ ಮೋದಿಜಿಯವರ ಹೆಸರು ಮೇಲೆ ಓಟ್ ಹಾಕ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಗೆಲ್ಲೋದಷ್ಟು ಸುಲಭ ಅಲ್ಲ, ಬಹಳ ವಿಚಿತ್ರವಾದಂಥ ಕ್ಷೇತ್ರ ಅದರದ್ದು. ಸೊ ಆ ದೃಷ್ಟಿಯಿಂದ ನಾವು ಚುನಾವಣೆಯಲ್ಲಿ ಬಹಳ ಕಷ್ಟಪಡಬೇಕಾಗ್ತದೆ. ಅಲೋಕ್ಗಾದ್ರೆ ಏನು ಅಂದರೆ ಯಂಗ್ಸ್ಟರ್ಸ್ ಎಲ್ಲ ಕೂಡ ಸ್ವಲ್ಪ ಈಗಾಗಲೇ ಅವನ ಜೊತೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ರು. ಸುಧಾಕರ್ಗಾದ್ರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ.
ವರಿಷ್ಠರು ಯಾರಿಗೆ ಸೀಟ್ ಕೊಟ್ಟರು ಕೂಡ ನಾವು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ವ್ಯತ್ಯಾಸ ಆಯಿತು ಅಂತಂದರೆ ಅದು ವೈಯಕ್ತಿಕ ಕಾರಣದಿಂದ ಆಗ್ತದೆ ಹೊರತು ನರೇಂದ್ರ ಮೋದಿಜಿಯವ್ರ ಕಡೆಯಿಂದ ಆಗೋದಿಲ್ಲ. ಅದು ಅವ್ರು ಬರುವಂಥ ಓಟ್ ಬಂದೇ ಬರ್ತದೆ. ಸುಧಾಕರ್ ಅವರ ವರ್ಚಸ್ ಹೇಗಿದೆ ಕ್ಷೇತ್ರದಲ್ಲಿ ಅಂತ ನಾನು ಒಬ್ಬ ನಮ್ಮ ಮುಖಂಡರ ಬಗ್ಗೆ ನಾನು ಹೇಳೋಕೆ ಹೋದರೆ ಅದು ತಪ್ಪಾಗ್ತದೆ ಅದ್ರದ್ದು. ಯಾಕಂದರೆ ಇವರು ಮಗನ ಬಗ್ಗೆ ಮಾತಾಡ್ತಾರೆ ಅಂತೇಳಿ ಈಗಾಗಲೇ ಸರ್ವೆ ಆಗಿದೆ ಮತ್ತು ಆ ಕ್ಷೇತ್ರದಲ್ಲಿ ಆ ಮುಖಂಡರುಗಳ ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದಾರೆ. ಅದು ನಮ್ಮ ವರಿಷ್ಠರ ಕೈಯಲ್ಲೂ ಕೂಡ ಇದೆ. ಆ ಎಲ್ಲ ಆಧಾರದ ಮೇಲೆ ಒಂದು ಮೋದಿಜಿಯವರ ವರ್ಚಸ್ಸು ಮತ್ತು ಅಭ್ಯರ್ಥಿಯ ವರ್ಚಸ್ಸು ಎರಡನ್ನೂ ಪರಿಗಣಿಸಿ ತೀರ್ಮಾನವನ್ನು 22ನೇ ತಾರೀಕು ತಗೊಂತಾರೆ.